ವಿಶ್ವವಿಖ್ಯಾತ ಮೈಸೂರು ದಸರಾ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ದಸರಾದಲ್ಲಿ ಪಾರಂಪರಿಕ ಸೈಕಲ್ ಸವಾರಿ ಆಯೋಜನೆ ಮಾಡಲಾಗಿತ್ತು. ಸಚಿವರಾದ ಜಿಟಿ ದೇವೇಗೌಡ, ಸಾರಾ ಮಹೇಶ್ ಸೈಕಲ್ ಸವಾರಿಗೆ ಚಾಲನೆ ನೀಡಿದರು. ಮೈಸೂರಿನ ಟೌನ್ ಹಾಲ್ನಿಂದ ಹೊರಟಂತ ಸೈಕಲ್ ಸವಾರಿ ಪುರಭವನ, ದೊಡ್ಡ ಗಡಿಯಾರ, ಮೈಸೂರು ಅರಮನೆ, 10ನೇ ಚಾಮರಾಜ ಒಡೆಯರ್ ವೃತ್ತ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ವೃತ್ತ, ಲ್ಯಾನ್ಸ್ ಡೌನ್ ಕಟ್ಟಡ, ಜಗನ್ಮೋಹನ ಪ್ಯಾಲೇಸ್ ಸೇರಿದಂತೆ ಐತಿಹಾಸಿಕ ಸ್ಥಳಗಳನ್ನು ರೌಂಡ್ ಹಾಕ್ತು. ಪ್ರವಾಸಿಗರ ಜೊತೆ ಸಚಿವರು ಹಾಗೂ ಅಧಿಕಾರಿಗಳು ಸೈಕಲ್ ಸವಾರಿಯಲ್ಲಿ ಭಾಗಿಯಾದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶ್ರುತಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಾಡಹಬ್ಬ ದಸರಾ ಹಿನ್ನೆಲೆ ಮೈಸೂರಿನಲ್ಲಿ ಪಾರಂಪರಿಕ ಸೈಕಲ್ ಸವಾರಿಯನ್ನ ಆಯೋಜನೆ ಮಾಡಲಾಗಿದೆ. ಸೈಕಲ್ ಸವಾರಿಯಲ್ಲಿ ಪಾಲ್ಗೊಂಡಿದ್ದಾರೆ. ಸಚಿವರು ಕೂಡ ಸೈಕಲ್ ಸವಾರಿಗೆ ಚಾಲನೆಯನ್ನ ನೀಡಿದ್ರು. ನೀವು ಇವಾಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಪ್ರವಾಸಿಗರು ಭಾಗಿಯಾಗಿದ್ದಾರೆ. ಸೈಕಲ್ ಸವಾರಿ ಅನ್ನುವಂಥದ್ದು ಒಂದು ಇತಿಹಾಸವನ್ನ ಹೊಂದಿದೆ. ಯಾಕಂತ ಹೇಳಿದ್ರೆ ಮೈಸೂರಿನಲ್ಲಿರುವಂತಹ ಪಾರಂಪರಿಕ ಸ್ಥಳಗಳನ್ನ ವಿಸಿಟ್ ಮಾಡೋದಕ್ಕೆ ಈ ಒಂದು ಸೈಕಲ್ ಸವಾರಿ ಅನುಕೂಲವಾಗಿರುವಂಥದ್ದು. ಸಾಕಷ್ಟು ಜನ ಪ್ರವಾಸಿಗರು ಸೈಕಲ್ ಸವಾರಿಯಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರಿನಲ್ಲಿರುವಂತಹ ಅಂಬಾವಿಲಾಸ ಅರಮನೆ ಆಗಿರ್ಬೋದು, ಜಗನ್ಮೋಹನ ಪ್ಯಾಲೇಸ್ ಆಗಿರಬಹುದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, KR ಸರ್ಕಲ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸರ್ಕಲ್, KR ಮಾರ್ಕೆಟ್, ಹೀಗೆ ಇತಿಹಾಸ ಹೊಂದಿರುವಂತಹ ಸ್ಥಳಗಳನ್ನ ಪರಿಚಯ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈಗ ಆಲ್ರೆಡಿ ಗೈಡರ್ ಕೂಡ ಭಾಗಿಯಾಗಿದ್ದಾರೆ. ಮೈಸೂರಿನ ಸ್ಥಳಗಳ ಬಗ್ಗೆ ಸ್ಥಳ ಪುರಾಣವನ್ನ ಹೇಳ್ತಾ ಇದ್ದಾರೆ, ಇತಿಹಾಸವನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಈಗಷ್ಟೇ ಸಚಿವ ಜಿಟಿ ದೇವೇಗೌಡ ಅವರು ಕೂಡ ಸೈಕಲ್ ಸವಾರಿಯನ್ನ ಮಾಡಿದ್ರು. ಅವ್ರನ್ನ ಕೇಳೋಣ, ಏನ್ ಹೇಳ್ತಾರೆ ಅಂತ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗಷ್ಟೇ ನೀವು ಕೂಡ ಎಲ್ಲರಿಗೂ ಕೂಡ ಸೈಕಲ್ ಸವಾರಿಯನ್ನ ಮಾಡ್ಕೊಂಡು ಬಂದಿದ್ದೀರಾ, ಜೊತೆಗೆ ಪಾರಂಪರಿಕ ಕಟ್ಟಡಗಳನ್ನ ವಿಸಿಟ್ ಮಾಡೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಈಗ ನಾನು ಹೊಲ ಉಳ್ತಾ ಇದ್ದವನು, ಹೈಸ್ಕೂಲ್ಗೆ ಹೋಗ್ತಿದ್ದೆ. ಹೈಸ್ಕೂಲಲ್ಲಿ ಕಲೀಜಿಲ್ಲ, ಹಿಂಗೆ ಕೂತ್ಕೊಂಡು ಸುಮ್ಮನೆ ಸೀದಾ ಹೋಯ್ತಾ ಇದ್ದೆ ಸೈಕಲ್ ಮೇಲೆ. ಆವಾಗ ಇಲ್ವಲ್ಲ ಹೈಸ್ಕೂಲಲ್ಲಿ, ಅದು ಜ್ಞಾಪಕ ಬರ್ತದೆ. ಸೈಕಲ್ ಹೊಡಿತಕ್ಕಂಥದ್ದು ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಹಿಂದೆ ಎಲ್ಲ ಸೈಕಲ್ಲೇ ಹೆಚ್ಚು ಬಳಸ್ತಾ ಇದ್ದು, ರ್ಯಾಲಿ ಸೈಕಲ್ಲು, ಹೀರೋ ಸೈಕಲ್ಲು, ಈ ಥರ ಭಾಳ ಒಳ್ಳೊಳ್ಳೆ ಸೈಕಲ್ಗಳು ಎಲ್ಲ ಸ್ಕೂಟ್ರಿಗಿಂತ ಜಾಸ್ತಿ ಸೈಕಲ್ಗಳು ಬಳಸ್ತಾ ಇದ್ರು. ಬರ್ತಾ ಬರ್ತಾ ಇತ್ತೀಚೆಗೆ ಸ್ಕೂಟರ್ಗಳು ಬಳಸ್ತಾ ಇದ್ದಾರೆ. ಈ ಪಾರಂಪರಿಕ ನಡಿಗೆ, ಸೈಕಲ್ ನಡಿಗೆ ಇವೆಲ್ಲವೂ ಕೂಡ ಮೈಸೂರು ಸಾಂಸ್ಕೃತಿಕ ನಗರ, ಈ ಪಾರಂಪರಿಕ ನಗರ. ಇನ್ನು ಪಾರಂಪರಿಕ ಕಟ್ಟಡಗಳಿದ್ದಾವೆ ಭಾಳಷ್ಟು, 200ಕ್ಕೂ ಹೆಚ್ಚು ಕಟ್ಟಡಗಳಿರ್ತಕ್ಕಂಥ, ಅವ್ರ ಸೌಂದರ್ಯವನ್ನು ಉಳಿಸ್ತಕ್ಕಂಥದ್ದು. ಮೈಸೂರು ನಗರದ ಸೌಂದರ್ಯ, ಪರಿಸರ ಕಾಪಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ದಸರಾ ಹಬ್ಬದ ಸಂದರ್ಭದಲ್ಲಿ ಎಲ್ರಿಗೂ ಅವೇರ್ನೆಸ್, ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಸಚಿವ ಜಿಟಿ ದೇವೇಗೌಡ ಅವರ ಮಾತುಗಳು. ಒಟ್ನಲ್ಲಿ ಅವ್ರು ಹೇಳ್ತಾ ಇರುವಂತದ್ದು, ಪಾರಂಪರಿಕ ಕಟ್ಟಡಗಳು ಈ ಮೈಸೂರಿನ ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತೆ. ಅಂತಹ ಕಟ್ಟಡಗಳನ್ನ ಪ್ರವಾಸಿಗರಿಗೆ ಮೈಸೂರು ಪೇಟ ಜೊತೆಗೆ ಸೈಕಲ್ ನಲ್ಲಿ ಸವಾರಿ ಮಾಡಿಕೊಂಡು ಹೋಗುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶ್ರುತಿ, TV9 ಮೈಸೂರು.